ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ? ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲೇ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತೇಳಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಹೇಳಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗಿರೋದು. ಸಾಮಾನ್ಯವಾಗಿ ಒಬ್ರು ಅಧಿಕಾರ ಹಸ್ತಾಂತರ ಅಂತಾರೆ, ಇನ್ನೊಬ್ರು ಸಂಪುಟ ಪುನರ್ರಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತ ಹೇಳ್ತಾರೆ ಖರ್ಗೆ ಅವರು. ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಹೇಳಿಕೆ ಅದು. ಕೇಳಿಬೇಕಾದ್ರೆ ಏನ್ ಮಾತಾಡಿದ್ದಾರೆ ಅಂತ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡ್ತಾರೆ. ಸೇ ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say what is going in the High Command. This is left to the High Command. High Command has got power to take further action. One should not create problem. ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ? ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲೇ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತೇಳಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಹೇಳಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗಿರೋದು. ಸಾಮಾನ್ಯವಾಗಿ ಒಬ್ರು ಅಧಿಕಾರ ಹಸ್ತಾಂತರ ಅಂತಾರೆ, ಇನ್ನೊಬ್ರು ಸಂಪುಟ ಪುನರ್ರಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತ ಹೇಳ್ತಾರೆ ಖರ್ಗೆ ಅವರು. ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಹೇಳಿಕೆ ಅದು. ಕೇಳಿಬೇಕಾದ್ರೆ ಏನ್ ಮಾತಾಡಿದ್ದಾರೆ ಅಂತ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡ್ತಾರೆ. ಸೇ ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say what is going in the High Command. This is left to the High Command. High Command has got power to take further action. One should not create problem. ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ? ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲೇ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತೇಳಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಹೇಳಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗಿರೋದು. ಸಾಮಾನ್ಯವಾಗಿ ಒಬ್ರು ಅಧಿಕಾರ ಹಸ್ತಾಂತರ ಅಂತಾರೆ, ಇನ್ನೊಬ್ರು ಸಂಪುಟ ಪುನರ್ರಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತ ಹೇಳ್ತಾರೆ ಖರ್ಗೆ ಅವರು. ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಹೇಳಿಕೆ ಅದು. ಕೇಳಿಬೇಕಾದ್ರೆ ಏನ್ ಮಾತಾಡಿದ್ದಾರೆ ಅಂತ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡ್ತಾರೆ. ಸೇ ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say what is going in the High Command. This is left to the High Command. High Command has got power to take further action. One should not create problem. ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ? ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲೇ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ.
ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತೇಳಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಹೇಳಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗಿರೋದು. ಸಾಮಾನ್ಯವಾಗಿ ಒಬ್ರು ಅಧಿಕಾರ ಹಸ್ತಾಂತರ ಅಂತಾರೆ, ಇನ್ನೊಬ್ರು ಸಂಪುಟ ಪುನರ್ರಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತ ಹೇಳ್ತಾರೆ ಖರ್ಗೆ ಅವರು. ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಹೇಳಿಕೆ ಅದು. ಕೇಳಿಬೇಕಾದ್ರೆ ಏನ್ ಮಾತಾಡಿದ್ದಾರೆ ಅಂತ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡ್ತಾರೆ. ಸೇ ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say what is going in the High Command. This is left to the High Command. High Command has got power to take further action. One should not create problem. ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ? ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲೇ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತೇಳಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಹೇಳಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗಿರೋದು. ಸಾಮಾನ್ಯವಾಗಿ ಒಬ್ರು ಅಧಿಕಾರ ಹಸ್ತಾಂತರ ಅಂತಾರೆ, ಇನ್ನೊಬ್ರು ಸಂಪುಟ ಪುನರ್ರಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತ ಹೇಳ್ತಾರೆ ಖರ್ಗೆ ಅವರು. ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಹೇಳಿಕೆ ಅದು. ಕೇಳಿಬೇಕಾದ್ರೆ ಏನ್ ಮಾತಾಡಿದ್ದಾರೆ ಅಂತ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡ್ತಾರೆ. ಸೇ ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say what is going in the High Command. This is left to the High Command. High Command has got power to take further action. One should not create problem. ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ? ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳಲ್ಲೇ ಈಗ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತೇಳಿ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಹೇಳಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಶ್ನೆಗಳು ಉದ್ಭವ ಆಗಿರೋದು. ಸಾಮಾನ್ಯವಾಗಿ ಒಬ್ರು ಅಧಿಕಾರ ಹಸ್ತಾಂತರ ಅಂತಾರೆ, ಇನ್ನೊಬ್ರು ಸಂಪುಟ ಪುನರ್ರಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸುರ್ಜೇವಾಲಾ ಅವರ ವರದಿ ಬಳಿಕ ನಿರ್ಧಾರ ಅಂತ ಹೇಳ್ತಾರೆ ಖರ್ಗೆ ಅವರು. ಸಿಎಂ ಬದಲಾಗ್ತಾರೆ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತ ಹೇಳಿಕೆ ಅದು. ಕೇಳಿಬೇಕಾದ್ರೆ ಏನ್ ಮಾತಾಡಿದ್ದಾರೆ ಅಂತ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡ್ತಾರೆ. ಸೇ ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say what is going in the High Command. This is left to the High Command. High Command has got power to take further action. One should not create problem.